ನಮಸ್ಕಾರ ಸ್ನೇಹಿತರೆ. ನಾವು ಈ ದಿನ ಆರ್.ಕೆ. ನಾರಾಯಣ್ ಅವರು ಬರೆದಿರುವ ಲಾಲಿ ರೋಡ್ ಎನ್ನುವಂತಹ ಒಂದು ಸಣ್ಣ ಕಥೆಯನ್ನು ಕನ್ನಡದಲ್ಲಿ ನೋಡೋಣ. ಆರ್.ಕೆ. ನಾರಾಯಣ್ ಎನ್ನುವ ಆ ಮಾಂತ್ರಿಕನಿಗೆ ಮಾಲ್ಗುಡಿಯ ಮಣ್ಣಿನ ವಾಸನೆ ಗೊತ್ತಿತ್ತು. ಅಲ್ಲಿನ ಜನರ ನಾಡಿಮಿಡಿತ ಗೊತ್ತಿತ್ತು. ಅವರು ಬರೆದ ಸಣ್ಣ ಕತೆ ಲಾಲಿ ರೋಡ್ ಮಾಲ್ಗುಡಿಯ ಇಡೀ ಚಿತ್ರಣವನ್ನೇ ಕಟ್ಟಿಕೊಡುತ್ತದೆ. ಆರ್.ಕೆ. ನಾರಾಯಣ್ ಅವರ ಈ ಕತೆ ಗೆದ್ದಲು ಕಟ್ಟಿರುವ ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಕತೆ ಮಾಲ್ಗುಡಿಯ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೂ ಹಳೆಯ ಫೈಲುಗಳ ಮೇಲೆ ಧೂಳು ಹೊಡೆದುಕೊಂಡು ಕುಂಭಕರ್ಣನ ಹಾಗೆ ನಿದ್ದೆಗೆ ಜಾರಿದ್ದ ಮುನ್ಸಿಪಾಲಿಟಿಗೆ ಇದ್ದಕ್ಕಿದ್ದಂತೆ ಎಲ್ಲಿಲ್ಲದ ಚುರುಕು ಮುಟ್ಟಿಬಿಡುತ್ತದೆ. ದೇಶಭಕ್ತಿಯ ಜ್ವರ ಬಂದು ಬಿಡುತ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಖುಷಿಯಲ್ಲಿ ಕಚೇರಿಯ ಗಾಳಿ ಕೂಡ ಬದಲಾಗಿ ಬಿಡುತ್ತದೆ. ಅಲ್ಲಿಯವರೆಗೂ ಬ್ರಿಟಿಷರ ಬೂಟಿನ ಸದ್ದಿಗೆ ಸಲಾಮು ಹೊಡೆಯುತ್ತಿದ್ದ ಗೋಡೆಗಳು ಈಗ ಏಕಾಏಕಿ ದೇಶ ಪ್ರೇಮದ ಮಂತ್ರ ಜಪಿಸಲು ಶುರು ಮಾಡುತ್ತವೆ. ಮಾಲ್ಗುಡಿಯ ರಸ್ತೆಗಳಲ್ಲಿ ಏನೇನು ಆಗುತ್ತದೆ ಎನ್ನುವುದನ್ನು ಒಂದು 3 ಪಾಯಿಂಟ್ಗಳಲ್ಲಿ ನೋಡೋಣ. ಹೆಸರು ಬದಲಿಸುವ ಹಂಗಾಮು. ಮಾಲ್ಗುಡಿಯ ಬೀದಿ ಬೀದಿಗಳಲ್ಲೂ ಈಗ ಹೊಸ ನಾಮಕರಣದ ಪರ್ವ. ಬ್ರಿಟಿಷ್ ಅಧಿಕಾರಿಗಳ ಹೆಸರಿದ್ದ ಬೋರ್ಡ್ಗಳನ್ನು ಕಿತ್ತೆಸೆಯುವ ಭರಾಟೆ. ಕೌನ್ಸಿಲ್ನವರು ಪೆನ್ನು ಹಿಡಿದು ಹೆಸರು ಬದಲಿಸುವ ಕೆಲಸಕ್ಕೆ ಕುಳಿತು ಬಿಡುತ್ತಾರೆ. ಲಾ ಕುರ್ಲಿ ರಸ್ತೆ, ಆಲ್ಬರ್ಟ್ ರಸ್ತೆಗಳನ್ನೆಲ್ಲ ಗಾಂಧಿ ಮಾರ್ಗ, ನೆಹರು ಬೀದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಅಂತ ಮರುನಾಮಕರಣ ಮಾಡುವ ಯೋಜನೆ ರೆಡಿಯಾಗುತ್ತದೆ. ದೇಶಭಕ್ತಿ ಹೆಸರಿನಲ್ಲಿ ಇವರು ಎಷ್ಟೊಂದು ರಸ್ತೆಗಳಿಗೆ ಮಹಾತ್ಮ ಗಾಂಧಿ ರಸ್ತೆ ಎಂದು ಹೆಸರಿಡುತ್ತಾರೆ ಎಂದರೆ ಪೋಸ್ಟ್ ಮ್ಯಾನ್ ಕೂಡ ಕನ್ಫ್ಯೂಸ್ ಆಗುತ್ತಾನೆ. ಈ ಬದಲಾವಣೆ ಆಗುವುದಕ್ಕೆ ಮೂಲ ಕಾರಣವೆಂದರೆ ಬೆಳಗಿನ ಜಾವದವರೆಗೂ ಬ್ರಿಟಿಷರ ಗುಣಗಾನ ಮಾಡುತ್ತಿದ್ದ ಜನ ಹೇಗೆ ರಾತ್ರೋರಾತ್ರಿ ಬದಲಾಗಿ ಬಿಡುತ್ತಾರೆ ಎನ್ನುವ ಕುರಿತು ನಾರಾಯಣ್ ಅವರು ಈ ಕಥೆಯಲ್ಲಿ ವಿಡಂಬನೆ ಮಾಡುತ್ತಾರೆ. ಮುನ್ಸಿಪಾಲಿಟಿಯವರಿಗೆ ಬೇಕಾಗಿದ್ದು ನಿಜವಾದ ಅಭಿವೃದ್ಧಿಯಲ್ಲ, ಬದಲಾಗಿ ನಾವು ಕೂಡ ದೇಶ ಪ್ರೇಮಿಗಳು ಎಂದು ತೋರಿಸಿಕೊಳ್ಳುವ ಒಂದು ಲೇಬಲ್ ಮಾತ್ರ. ಅಲ್ಲಿಯವರೆಗೆ ಬ್ರಿಟಿಷರ ಎದುರು ಬೆನ್ನು ಬಗ್ಗಿಸಿ ನಿಲ್ಲುತ್ತಿದ್ದ ಚೇರ್ಮನ್ ಈಗ ಇದ್ದಕ್ಕಿದ್ದಂತೆ ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಕಿರುಚಾಡಲು ಶುರು ಮಾಡುತ್ತಾನೆ. ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಆಟವೇ ಹೀಗೆ. ಇವರಿಗೆ ದೇಶಭಕ್ತಿ ಬಡಜನರ ಹಸಿವು ನೀಗಿಸುವುದಲ್ಲ, ಬದಲಾಗಿ ರಸ್ತೆಗೆ ಸುಣ್ಣ ಬಣ್ಣ ಬಳಿದು ಹೆಸರು ಬದಲಿಸುವುದರಲ್ಲಿದೆ. ಅಧಿಕಾರ ಇರುವ ಕಡೆಗೆ ಅಹಂಕಾರ ಇರುತ್ತದೆ. ಆದರೆ ಆ ಅಹಂಕಾರಕ್ಕೆ ದೇಶಭಕ್ತಿಯ ಬಣ್ಣ ಹಚ್ಚಿದಾಗ ಅದು ಇತಿಹಾಸವನ್ನೇ ಅಳಿಸಿ ಹಾಕುವ ಸಾಹಸಕ್ಕೆ ಕೈ ಹಾಕುತ್ತದೆ. ಮಾಲ್ಗುಡಿಯ ಮುನ್ಸಿಪಲ್ ಕೌನ್ಸಿಲ್ ತೆಗೆದುಕೊಂಡ ಈ ನಿರ್ಧಾರದ ನಂತರ ನಗರದಲ್ಲಿ ಗೊಂದಲದ ಜೊತೆಗೆ ಸಂಭ್ರಮವು ಮನೆ ಮಾಡಿತ್ತು. ಇಂತಹ ಒಂದು ಸಮಯದಲ್ಲಿ ಒಂದು ಪ್ರತಿಮೆಯ ವಿವಾದ ಅಲ್ಲಿ ಭುಗಿಲೇಳುತ್ತದೆ. ಏಕೆಂದರೆ ಅರೆಬರೆ ಓದಿದಂತಹ ಅಧಿಕಾರಿಗಳು ಆ ಲಾಲಿ ಪ್ರತಿಮೆಯನ್ನು ಉರುಳಿಸುವ ನಿರ್ಧಾರವನ್ನು ತೆಗೆದುಕೊಂಡು ಬಿಡುತ್ತಾರೆ. ಮಾಲ್ಗುಡಿಯ ಮುನ್ಸಿಪಾಲಿಟಿ ಮೆದುಳು ಉಪಯೋಗಿಸುವುದನ್ನು ಬಿಟ್ಟು ಬಹಳ ದಿನಗಳಾಗಿತ್ತು. ಲಾಲಿಯ ಹೆಸರಿನ ರಸ್ತೆಯ ಹೆಸರೇನೋ ಬದಲಾಯಿಸಿದರು. ಆದರೆ 6 ಅಡಿ ಎತ್ತರದ ಟನ್ನುಗಟ್ಟಲೆ ತೂಕದ ಆ ಕಂಚಿನ ವಿಗ್ರಹ ಸರ್ ಫ್ರೆಡ್ರಿಕ್ ಲಾಲಿ ಅವನು ಮಾತ್ರ ಅಲುಗಾಡದೆ ನಿಂತಿದ್ದಾನೆ. ಮುನ್ಸಿಪಾಲಿಟಿಯವರಿಗೆ ಇವನು ಬ್ರಿಟಿಷರ ಪ್ರತಿನಿಧಿ ಎಂದ ಮೇಲೆ ಇವನು ಕೂಡ ಕ್ರೂರಿಯೇ ಆಗಿರಬೇಕು ಎನ್ನುವ ಮನೋಭಾವನೆ. ಹಾಗಾಗಿ ಕಿತ್ತೆಸೆಯಿರಿ ಆ ಹಳೆಯ ನೆನಪನ್ನು ಎಂದು ಕೂಗಾಡಿದರು. ಅಸಲಿಗೆ ಮುನ್ಸಿಪಾಲಿಟಿ ಅಧಿಕಾರಿಗಳ ಗುಂಪು ಅವತ್ತು ಅಕ್ಷರಶಃ ಒಂದು ಅವಿವೇಕಿಗಳ ದಂಡಿನಂತೆ ವರ್ತಿಸಿತ್ತು. ಅವರು ಆ ಪ್ರತಿಮೆಯನ್ನು ಅಲ್ಲಿಂದ ಕಿತ್ತು ಬಿಸಾಡಲು ನಿರ್ಧರಿಸಿದ್ದು ಕೇವಲ ಅವನು ಬ್ರಿಟಿಷ್ ಅಧಿಕಾರಿ ಎನ್ನುವ ಒಂದೇ ಕಾರಣಕ್ಕಲ್ಲ. ಅವರ ಅರೆಬರೆ ಓದಿನ ಅಹಂಕಾರ ಅಲ್ಲಿ ಕೆಲಸ ಮಾಡಿತ್ತು. ಇತಿಹಾಸದ ಯಾವುದೋ ಮೂಲೆಯಲ್ಲಿ ಫ್ರೆಡ್ರಿಕ್ ಲಾಲಿ ಅನ್ನೋ ಕ್ರೂರಿಯೊಬ್ಬನ ಬಗ್ಗೆ ಇವರು ಓದಿಕೊಂಡಿದ್ದರು. ಅವನು ಭಾರತೀಯರನ್ನು ಕಂಡಲ್ಲಿ ಚಾವಟಿಯಿಂದ ಚರ್ಮ ಸುಲಿದವನು ಎಂದು ಓದಿದ್ದರು.
ಅಸಲಿಗೆ ಅವರು ಓದಿದ್ದು 1857ರ ದಂಗೆಯಲ್ಲಿದ್ದ ಬೇರೊಬ್ಬ ಲಾಲಿ ಬಗ್ಗೆ. ಆದರೆ ಈ ಪ್ರತಿಮೆಯ ಸರ್ ಫ್ರೆಡ್ರಿಕ್ ಲಾಲಿ ಮಾಲ್ಗುಡಿಯನ್ನು ಆಧುನಿಕಗೊಳಿಸಿದ ಪುಣ್ಯಾತ್ಮ. ಅಧಿಕಾರಿಗಳ ಅರೆಬರೆ ಓದು ಒಬ್ಬ ಶಾಪಗ್ರಸ್ತನ ಮೂರ್ತಿಯನ್ನು ನೆಲಸಮ ಮಾಡಬೇಕಿದ್ದ ಜಾಗದಲ್ಲಿ ಒಬ್ಬ ದೇವದೂತನ ಪ್ರತಿಮೆಯನ್ನೇ ನೆಲಸಮ ಮಾಡಿತ್ತು. ಆಗ ಅಲ್ಲಿಗೆ ಬರುವವನೇ ಈ ಕಥೆಯ ನಾಯಕ, ಆ ಮುಗ್ಧ ಪತ್ರಕರ್ತ. ಹರಾಜಿನಲ್ಲಿ ಈ ಬೃಹತ್ ಪ್ರತಿಮೆಯನ್ನು ಕಡಿಮೆ ಬೆಲೆಗೆ ಕೊಂಡುಕೊಳ್ಳುತ್ತಾನೆ. ಅಲ್ಲಿಂದ ಶುರುವಾಗುತ್ತದೆ ಆ ಮೂರ್ತಿಯನ್ನು ಮನೆಗೆ ಕೊಂಡೊಯ್ಯುವ ನಾಯಕನ ಹರಸಾಹಸ. ಆದರೆ ಆ ಪ್ರತಿಮೆಯನ್ನು ಅಲ್ಲಿಂದ ಕೀಳುವುದು ಸಾಮಾನ್ಯ ಕೆಲಸವಾಗಿರಲಿಲ್ಲ. ಅದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಪ್ರತಿಮೆ. ನೆಲದೊಳಗೆ ಅದೆಷ್ಟು ಆಳಕ್ಕೆ ಹೂತಿದ್ದಾರೆ ಎನ್ನುವುದೂ ತಿಳಿದಿಲ್ಲ. ಮುನ್ಸಿಪಾಲಿಟಿಯ 10 ಆಳುಗಳು ಹಾರೆ ಪಿಕಾಸಿ ಹಿಡಿದು ಎಷ್ಟು ಅಗೆದರೂ ಆ ಕಂಚಿನ ಮನುಷ್ಯ ಅಲುಗಾಡಲೇ ಇಲ್ಲ. ಕೊನೆಗೆ ಅಧಿಕಾರಿಗಳ ತಲೆ ಬಿಸಿಯಾಯಿತು. ಡೈನಮೈಟನ್ನು ಬಳಸಿಯಾದರೂ ಸರಿಯೇ, ಅಲ್ಲಿಂದ ಅದನ್ನು ತೆಗೆಯಲೇಬೇಕು ಎಂದು ಆದೇಶ ಹೊರಡಿಸಿದರು. ಇಡೀ ಮಾಲ್ಗುಡಿಯೇ ಬೆಚ್ಚಿ ಬೀಳುವಂತೆ ಒಂದು ಭೀಕರ ಸ್ಫೋಟವಾಯಿತು. ಆ ಧೂಳು, ಆ ಹೊಗೆಯ ನಡುವೆ ಲಾಲಿಯ ಪ್ರತಿಮೆ ಅನಾಥವಾಗಿ ಬೀಳುತ್ತದೆ. ಸ್ಫೋಟದ ತೀವ್ರತೆಗೆ ಪ್ರತಿಮೆಯ ಒಂದು ಭಾಗ ಒಡೆದು ಹೋಗುತ್ತದೆ. ಅತಿಯಾದ ಆವೇಶದ ದೇಶಭಕ್ತಿ ಇತಿಹಾಸವನ್ನು ಗೌರವಿಸುವುದನ್ನು ಬಿಟ್ಟು ಈ ರೀತಿ ವಿನಾಶದ ಹಾದಿ ಹಿಡಿಯುತ್ತದೆ ಅನ್ನುವುದಕ್ಕೆ ಡೈನಮೈಟ್ ಸ್ಫೋಟವೇ ಸಾಕ್ಷಿ. ಬೆಟ್ಟದಂಥ ಆಕಾರದ ಆ ಪ್ರತಿಮೆಯನ್ನು ಸಾಗಿಸುವುದೇ ಒಂದು ಸವಾಲಾಗಿ ಪರಿಣಮಿಸುತ್ತದೆ ಕಥೆಯ ನಾಯಕನಿಗೆ. ಅದನ್ನು ಆ ಸ್ಥಳದಿಂದ ಮೇಲೆ ಎಬ್ಬಿಸಲು 10 ಜನರನ್ನು ಕರೆಯಬೇಕಾಯಿತು. ಅದನ್ನು ಸಾಗಿಸುವುದಕ್ಕೆ ಎತ್ತಿನ ಗಾಡಿಗಳನ್ನು ವ್ಯವಸ್ಥೆ ಮಾಡಬೇಕಾಯಿತು. ಅಷ್ಟೂ ಸಾಲದಕ್ಕೆ ಆ ಕಂಚಿನ ಪ್ರತಿಮೆಯನ್ನು ತನ್ನ ಪುಟ್ಟ ಮನೆಯೊಳಗೆ ಇಡುವ ಪ್ರಯತ್ನದಲ್ಲಿ ಮನೆಯ ಗೋಡೆಗಳೇ ಬಿರುಕು ಬಿಟ್ಟವು. ಆ ಬೃಹತ್ ಪ್ರತಿಮೆಯ ಕಾಲುಗಳು ಬಾಗಿಲಿನ ಆಚೆ ಚಾಚಿಕೊಂಡಿವೆ. ಆ ಕಂಚಿನ ತಲೆ ಹೋಗಿ ಕಿಟಕಿಯ ಸಂದಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇದನ್ನು ನೋಡಿದ ನಾಯಕನ ಹೆಂಡತಿ ಕೆಂಡಾಮಂಡಲಳಾಗಿ, ಸತ್ತ ಹೆಣ ತಂದು ಮನೆಯಲ್ಲಿ ಮಲಗಿಸಿದ್ದೀರಿ ಎಂದು ಗಂಡನ ಮೇಲೆ ರೇಗುತ್ತಾಳೆ. ಹೆಂಡತಿಯ ಬೈಗುಳ, ಅಕ್ಕಪಕ್ಕದವರ ಕಿರಿಕಿರಿಯನ್ನು ಸಹಿಸಿಕೊಂಡು ನಾಯಕ ಆ ಪ್ರತಿಮೆಯನ್ನು ಹೇಗೋ ಮನೆಯೊಳಗೆ ತಂದು ಅಡ್ಡ ಮಲಗಿಸುತ್ತಾನೆ. ಅದು ಕೇವಲ ಪ್ರತಿಮೆಯಲ್ಲ, ಅವನ ಪಾಲಿನ ಅಕ್ಷರಶಃ ಬಿಳಿ ಆನೆಯಾಗಿ ಮನೆಯಲ್ಲಿ ಮಲಗಿತ್ತು. ನಾಯಕನಿಗಿದ್ದ ಐತಿಹಾಸಿಕ ಮಹತ್ವದ ವಸ್ತುಗಳನ್ನು ಸಂಗ್ರಹಿಸುವ ಹುಚ್ಚು ಸಾಹಸ ಅವನ ಸಂಸಾರವನ್ನೇ ಬೀದಿಗೆ ತಂದು ನಿಲ್ಲಿಸಿಬಿಡುತ್ತದೆ. 6 ಅಡಿ ಎತ್ತರದ ಆ ಕಂಚಿನ ಲಾಲಿ ಮನೆಗೆ ಬಂದವನೇ ಯಜಮಾನನಂತೆ ಅಡ್ಡ ಮಲಗಿಬಿಡುತ್ತಾನೆ. ಆ ಪ್ರತಿಮೆ ಮನೆಯೊಳಗೆ ಎಷ್ಟರ ಮಟ್ಟಿಗೆ ಜಾಗ ಆಕ್ರಮಿಸಿಕೊಳ್ಳುತ್ತದೆ ಅಂದರೆ, ನಾಯಕನಿಗೆ ಮಲಗುವುದಕ್ಕೆ ಜಾಗವಿಲ್ಲ, ಓಡಾಡುವುದಕ್ಕೆ ದಾರಿಯಿಲ್ಲ. ಅಡುಗೆ ಮನೆಯಲ್ಲಿ ಬಾಗಿಲಲ್ಲಿ ಲಾಲಿಯ ಬೂಟುಗಳು, ದೇವರ ಮನೆಯ ಪಕ್ಕದಲ್ಲಿ ಅವನ ತಲೆ. ಇನ್ನು ನಾಯಕನ ಹೆಂಡತಿಯ ಅವಸ್ಥೆಯಂತೂ ಹೇಳತೀರದು. ಮನೆಯೊಳಗೆ ಪರಕೀಯನೊಬ್ಬ ಮಲಗಿದ್ದಾನೆ ಅನ್ನುವ ಸಿಟ್ಟು ಒಂದೆಡೆಯಾದರೆ, ಅಡುಗೆ ಮಾಡುವುದಕ್ಕೂ ಜಾಗವಿಲ್ಲದ ಫಜೀತಿ ಇನ್ನೊಂದೆಡೆಗೆ. ಅಂತಿಮವಾಗಿ ಅವಳು ಕೆಂಡಾಮಂಡಲಳಾಗಿ, ಈ ಸತ್ತ ಹೆಣ ಮನೆಯಿಂದ ಆಚೆ ಹೋಗುವವರೆಗೂ ನಾನು ಈ ಹೊಸ್ತಿಲು ತುಳಿಯುವುದಿಲ್ಲ ಎಂದು ಶಪಥ ಮಾಡಿ ಗಂಟು ಮೂಟೆ ಕಟ್ಟಿಕೊಂಡು ತವರು ಮನೆಯ ಹಾದಿ ಹಿಡಿಯುತ್ತಾಳೆ. ಅಕ್ಕಪಕ್ಕದ ಜನ ಕೂಡ ಕಿಟಕಿಯಿಂದ ಇಣುಕಿ ನೋಡುತ್ತಾ, ಇವನಿಗೇನೋ ಹುಚ್ಚು ಹಿಡಿದಿದೆ, ಮನೆಯಲ್ಲಿ ಹೆಣ ಇಟ್ಟುಕೊಂಡು ಸಂಸಾರ ಮಾಡುತ್ತಿದ್ದಾನೆ ಎಂದು ಆಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ನಾಯಕನಿಗೆ ಅತ್ತ ಲಾಲಿಯನ್ನೂ ಬಿಡಲಾಗದೆ, ಇತ್ತ ಹೆಂಡತಿಯನ್ನೂ ಸಮಾಧಾನ ಮಾಡಲಾಗದೆ ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿ ಬಂದೊದಗುತ್ತದೆ. ಪ್ರತಿಮೆಯನ್ನು ಮನೆಗೆ ತಂದ ಮೇಲೆ ನಿಧಾನವಾಗಿ ಹಳೆಯ ರೆಕಾರ್ಡ್ಗಳನ್ನು ಕೆದಕಿದಾಗ ಕಥೆಯ ನಾಯಕನಿಗೆ ಅಸಲಿ ಸತ್ಯ ತಿಳಿಯುತ್ತದೆ. ಇತಿಹಾಸದಲ್ಲಿ ಲಾಲಿ ಹೆಸರಿನ 2 ವ್ಯಕ್ತಿಗಳಿದ್ದರು. ಅಧಿಕಾರಿಗಳು ಯಾರನ್ನು ಕ್ರೂರಿ ಎಂದು ಭಾವಿಸಿ ಪ್ರತಿಮೆಯನ್ನು ಕೆಡವಿದ್ದರೋ ಅದೇ ಸರ್ ಫ್ರೆಡ್ರಿಕ್ ಲಾಲಿ ಮಾಲ್ಗುಡಿಯ ಜನರ ಪಾಲಿನ ದೇವರಾಗಿದ್ದವನು. ಪ್ರವಾಹ ಬಂದಾಗ ಜನರನ್ನು ಎದೆಯುದ್ದ ನೀರಿನಲ್ಲಿ ಹೊತ್ತು ತಂದವನು. ಇಲ್ಲಿನವರಿಗಾಗಿ ಶಾಲೆ, ಆಸ್ಪತ್ರೆ ಕಟ್ಟಿದವನು ಈತನೇ ಎಂದು ತಿಳಿಯುತ್ತದೆ. ನಮ್ಮ ಅಧಿಕಾರಿಗಳ ಅಜ್ಞಾನ ಒಬ್ಬ ಪುಣ್ಯಾತ್ಮನನ್ನು ರಾತ್ರೋರಾತ್ರಿ ಪಾಪಿಯನ್ನಾಗಿ ಮಾಡಿತ್ತು. ಅಷ್ಟರಲ್ಲಿ ಅತ್ತ ದೆಹಲಿಯಿಂದೋ ಅಥವಾ ಸರ್ಕಾರದ ಮೇಲಿನ ಯಾವುದೋ ಒಂದು ಕಚೇರಿಯಿಂದ ಒಂದು ಆರ್ಡರ್ ಬರುತ್ತದೆ. ಸರ್ ಫ್ರೆಡ್ರಿಕ್ ಲಾಲಿ ಒಬ್ಬ ಮಹಾನ್ ವ್ಯಕ್ತಿ.
ಅವರ ಪ್ರತಿಮೆಯನ್ನು ಸಕಲ ಸರ್ಕಾರಿ ಗೌರವದೊಂದಿಗೆ ಮತ್ತೆ ಅದೇ ಜಾಗದಲ್ಲಿ ಪ್ರತಿಷ್ಠಾಪಿಸಬೇಕು ಎಂದು. ಈಗ ಖರೀದಿ ಮಾಡಿದವನನ್ನು ಹೋಗಿ ಕೇಳಿದರೆ ನಾನು ಕೊಡುವುದಿಲ್ಲ, ಅದು ಈಗ ನನ್ನ ಖಾಸಗಿ ಆಸ್ತಿ ಅಂತ ಪಟ್ಟು ಹಿಡಿಯುತ್ತಾನೆ. ಅತ್ತ ಪ್ರತಿಮೆ ಇಲ್ಲದಿದ್ದರೆ ಮುನ್ಸಿಪಾಲಿಟಿ ಅಧಿಕಾರಿಗಳ ಕೆಲಸ ಹೋಗುತ್ತದೆ. ಇತ್ತ ನಾಯಕನಿಗೆ ಆ ಬೃಹತ್ ಪ್ರತಿಮೆಯನ್ನು ಮನೆಯಿಂದ ಹೊರಗೆ ತರುವುದೇ ಸಾಹಸದ ಕೆಲಸ. ಯಾವಾಗ ಸರ್ಕಾರ ಲಾಲಿ ಮಹಾಶಯನ ಪ್ರತಿಮೆಯನ್ನು ಮತ್ತೆ ಪ್ರತಿಷ್ಠಾಪಿಸಬೇಕು ಎಂಬ ನಿರ್ಧಾರ ಮಾಡುತ್ತದೆಯೋ ಆವಾಗ ಕಥೆಯ ನಾಯಕ ಚಾಣಕ್ಯನಾಗಿ ಬಿಡುತ್ತಾನೆ. ಮುನ್ಸಿಪಾಲಿಟಿ ಅಧಿಕಾರಿಗಳು ಇವನ ಮನೆ ಬಾಗಿಲಿಗೆ ಬಂದು ಕೈ ಮುಗಿದು ನಿಂತಾಗ ನಾಯಕ, ಸಾಹೇಬ್ರೇ, ಇದನ್ನು ತರುವುದಕ್ಕೆ ನಾನು ಪಟ್ಟಪಾಡು ದೇವರಿಗೇ ಗೊತ್ತು. ಮನೆಯ ಗೋಡೆ ಒಡೆದಿದೆ, ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ, ಈಗ ಬಂದು ವಾಪಸ್ ಕೊಡಿ ಅಂದರೆ ಹೇಗೆ ಎಂದು ಬಿಡುತ್ತಾನೆ. ಆಗ ನಾಯಕ ಒಂದು ಪ್ಲಾನ್ ಮಾಡುತ್ತಾನೆ. ಈ ಪ್ರತಿಮೆಯನ್ನು ಹೊರಗೆ ತೆಗೆಯುವುದು ಅಸಾಧ್ಯದ ಮಾತು. ಅದರ ಬದಲು ಒಂದು ಕೆಲಸ ಮಾಡಿ, ಈ ಪ್ರತಿಮೆ ಎಲ್ಲಿದೆಯೋ ಅಲ್ಲೇ ಇರಲಿ. ನನ್ನ ಮನೆಯ ಹಿಂಭಾಗವನ್ನೇ ಸರ್ಕಾರಕ್ಕೆ ದಾನ ಮಾಡುತ್ತೇನೆ. ಅಲ್ಲಿಯೇ ಈ ಪ್ರತಿಮೆ ಮಲಗಿರಲಿ. ಬದಲಿಗೆ ಸರ್ಕಾರ ನನಗೆ ಬೇರೆ ಕಡೆಗೆ ಒಂದು ಸುಸಜ್ಜಿತವಾದ ಬಂಗಲೆ ಕೊಡಿಸಲಿ ಎಂದು ಒಂದು ಕಂಡೀಷನ್ ಹಾಕುತ್ತಾನೆ. ಅಧಿಕಾರಿಗಳಿಗೆ ಬೇರೆ ದಾರಿಯೇ ಇರಲಿಲ್ಲ. ನಾಯಕನ ಚಾಣಾಕ್ಷತನಕ್ಕೆ ಮಣಿದ ಸರ್ಕಾರ ಅವನ ಹಳೆಯ ಮನೆಯನ್ನೇ ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಿತು. ಪ್ರತಿಮೆ ಎಲ್ಲಿದೆಯೋ ಅಲ್ಲೇ ಇರಲಿ, ಆದರೆ ಆ ಜಾಗ ಈಗ ಸರ್ಕಾರದ ಸ್ವತ್ತು ಎಂದು ತೀರ್ಮಾನವಾಯಿತು. ಇದಕ್ಕೆ ಬದಲಾಗಿ ಸರ್ಕಾರವು ನಾಯಕನಿಗೆ ಭಾರೀ ಮೊತ್ತದ ಹಣವನ್ನು ಪರಿಹಾರವಾಗಿ ನೀಡಿತು. ಆ ಹಣದಿಂದ ನಮ್ಮ ನಾಯಕ ಮಾಲ್ಗುಡಿಯ ಮತ್ತೊಂದು ಬಡಾವಣೆಯಲ್ಲಿ ಸುಸಜ್ಜಿತವಾದ ಹೊಸ ಮನೆಯನ್ನು ಖರೀದಿಸುತ್ತಾನೆ. ಅತ್ತ ಪ್ರತಿಮೆಯೂ ಉಳಿಯಿತು. ಇತ್ತ ನಾಯಕನಿಗೆ ಆ ಬಿಳಿ ಆನೆಯಿಂದ ಮುಕ್ತಿ ಸಿಕ್ಕಿದ್ದಲ್ಲದೆ ಭರ್ಜರಿ ಲಾಭವೂ ಆಯಿತು. ಆದರೆ ಇಲ್ಲಿಯೂ ಮುನ್ಸಿಪಾಲಿಟಿಯ ಮೋಜು ನಿಲ್ಲಲಿಲ್ಲ. ಇಡೀ ಊರಿನಲ್ಲಿದ್ದ ಲಾಲಿ ರೋಡ್ ಹೆಸರನ್ನು ಕಿತ್ತೊಗೆದು ಗಾಂಧಿ ಮಾರ್ಗ ಎಂದು ನಾಮಕರಣ ಮಾಡಿದ್ದ ಅಧಿಕಾರಿಗಳು ಕೊನೆಗೆ ನಾಯಕನ ಮನೆ ಇದ್ದ ಆ ಪುಟ್ಟ ಓಣಿಗೆ ಮಾತ್ರ ಲಾಲಿ ರೋಡ್ ಎಂದು ಮರುನಾಮಕರಣ ಮಾಡುತ್ತಾರೆ. ಅಂದರೆ ಎಲ್ಲಿ ಆ ಬೃಹತ್ ಪ್ರತಿಮೆ ಅಡ್ಡಲಾಗಿ ಮಲಗಿತ್ತೋ ಆ ಒಂದು ಸಣ್ಣ ಸಂಕನ್ನು ಮಾತ್ರ ಲಾಲಿಯ ಹೆಸರಿಗೆ ಮೀಸಲಿಟ್ಟರು. ಇತಿಹಾಸವನ್ನು ಅಳಿಸಿ ಹಾಕಲು ಹೊರಟವರು ಅಂತಿಮವಾಗಿ ಇಡೀ ನಗರದ ಹೆಸರನ್ನು ಅಸ್ತವ್ಯಸ್ತಗೊಳಿಸಿ ಲಾಲಿಯನ್ನು ಕೇವಲ ಒಬ್ಬ ವ್ಯಕ್ತಿಯ ಮನೆಯ ಅಂಗಳಕ್ಕೆ ಸೀಮಿತಗೊಳಿಸಿ ಕೈ ತೊಳೆದುಕೊಂಡರು. ಈ ಕಥೆಯ ನಾಯಕ ಆ ಮಣ್ಣಿನ ಮನೆಯನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಪಂಗನಾಮ ಹಾಕಿ ಹೊಸ ಬಂಗಲೆ ಕಟ್ಟಿಸಿಕೊಂಡು ಆರಾಮವಾಗಿ ಕಾಲು ಚಾಚಿ ಮಲಗಿದ. ಮುಂದುವರೆದು ನಾಯಕ ತನ್ನ ಚಾಣಾಕ್ಷತನದಿಂದ ತನ್ನ ಇಡೀ ಆಸ್ತಿಯನ್ನು ಮುನ್ಸಿಪಾಲಿಟಿಗೆ ಮಾರಿ ಆ ಸ್ಥಳವನ್ನು ಸರ್ ಫ್ರೆಡ್ರಿಕ್ ಲಾಲಿ ಪಾರ್ಕ್ ಎಂದು ನಾಮಕರಣ ಮಾಡುವಂತೆ ಒಪ್ಪಂದ ಮಾಡಿಕೊಳ್ಳುತ್ತಾನೆ. ಇದರಿಂದ ಸರ್ಕಾರಕ್ಕೆ ಪ್ರತಿಮೆಯೂ ಸಿಕ್ಕಿತು, ನಾಯಕನಿಗೆ ಲಾಭದಾಯಕವಾಗಿ ಹಳೆ ಮನೆಯಿಂದ ಮುಕ್ತಿಯೂ ಸಿಕ್ಕಿತು. ಒಬ್ಬ ಮನುಷ್ಯ ಸತ್ತ ಮೇಲೂ ರಾಜಕೀಯ ಅವನನ್ನು ಬಿಡುವುದಿಲ್ಲ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಆ ಪ್ರತಿಮೆಯನ್ನು ವಾಪಸ್ ಪಡೆಯಲು ಮುನ್ಸಿಪಾಲಿಟಿ ಪಡುವ ಪಾಡು, ಕೊನೆಗೆ ನಮ್ಮ ನಾಯಕ ಆ ಪ್ರತಿಮೆ ಇದ್ದ ಜಾಗವನ್ನೇ ಮುನ್ಸಿಪಾಲಿಟಿಗೆ ಮಾರಿಬಿಡುವ ಬುದ್ಧಿವಂತಿಕೆ ಎಲ್ಲವೂ ಆರ್.ಕೆ. ನಾರಾಯಣ್ ಅವರು ಕಣ್ಣಿಗೆ ಕಟ್ಟುವಂತೆ ಹೇಳಿದ್ದಾರೆ. ಇದು ಬರೀ ಒಂದು ರಸ್ತೆಯ ಕಥೆಯಲ್ಲ, ಅಧಿಕಾರಶಾಹಿಯ ಅಜ್ಞಾನ ಮತ್ತು ಸಾಮಾನ್ಯ ಮನುಷ್ಯನ ಜಾಣ್ಮೆಯ ನಡುವಿನ ಗುದ್ದಾಟ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.